ವಿಜೇಂದ್ರ ವಿರುದ್ಧ ಸುಧಾಕರ್ ಸರಣಿ ಅಟ್ಯಾಕ್ ಮಾಡಿದ್ದಾರೆ. ಯಡಿಯೂರಪ್ಪ ಹೊಗಳುತ್ತಲೇ ವಿಜೇಂದ್ರ ವಿರುದ್ಧ ಗುಟುರು ಹಾಕಿದ್ದಾರೆ. ಯಡಿಯೂರಪ್ಪ ಮಗ ಆಗಿದ್ರು ಅವರ ಗುಣ ನಿಮಗಿಲ್ಲ. ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು. ಯಡಿಯೂರಪ್ಪರನ್ನ ಹೊಗಳುತ್ತಲೇ ವಿಜೇಂದ್ರ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್, ನಿಮ್ಮಲ್ಲಿರೋದು ಹಠ ದ್ವೇಷದ ರಾಜಕೀಯ ಅಷ್ಟೇ. ವಿಜಯೇಂದ್ರ ನಡೆ ಖಂಡಿತ ನೋವು ತಂದಿದೆ. ವಿಜಯೇಂದ್ರ ಪಕ್ಷದಲ್ಲಿ ನಡೆಸಿಕೊಳ್ತಾ ಇರೋ ರೀತಿ ಬೇಸರ ತಂದಿದೆ ಅಂತ ಡಾಕ್ಟರ್ ಕೆ ಸುಧಾಕರ್ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ನಿಮಗೆ ಯಾವ ಒಂದು ಗುಣನೂ ಬರಲಿಲ್ಲ. ನಿಮ್ಮದು ಹಠ, ದ್ವೇಷದ ರಾಜಕಾರಣ. ನಿಮ್ಮ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ. ಕೇವಲ ನಾವು ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡಿದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ. ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಎಷ್ಟಲ್ಲಿ ಬಂದ್ರಿ? ಏನೇನು ಭರವಸೆ ಕೊಟ್ರಿ? ನನಗೆ ನಡ್ಕೊಂಡಿದ್ದೀರಾ ನೀವು? ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ, ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ? ಈಗಿನ ಮುಖ್ಯಮಂತ್ರಿಗಳು, ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ನನಗೆ ಅತ್ಯಂತ ಆಪ್ತರು. ನೋಡಯ್ಯ, ನಿನ್ನ ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ, ಮದ್ಯದ ನೀರಲ್ಲಿ ಬಿಡ್ತಾರೆ. ನನ್ನ ಬಹಳ ಜನರು ನನಗೆ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ನಿನಗೆ ಹೇಳ್ತಾ ಇದ್ದೀನಿ, ಹೋಗ್ಬೇಡ ಅಂತೇಳಿ ಬಹಳಷ್ಟು ಹೇಳಿದ್ರು. ನಾವು ನಂಬಿ ಇವರನ್ನ ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನಮ್ಗೆ ತಂದಿದ್ದಾರೆ. ಬಟ್ ನಮ್ಮದೇ ಆದಂಥ ಶಕ್ತಿ ಇದೆ, ರಾಜಕೀಯ ಶಕ್ತಿ ಇದೆ, ಜನ ನಮ್ಮ ಜೊತೆ ಇದ್ದಾರೆ. ವಿಜೇಂದ್ರ ವಿರುದ್ಧ ಡಾಕ್ಟರ್ ಸುಧಾಕರ್ ಓಪನ್ ವಾರ್ಗಿಳಿದಿದ್ದಾರೆ. ಸಮಾಧಾನ ಮುಗಿದಿದೆ, ಇನ್ನು ಮುಂದೆ ಏನಿದ್ರು ಯುದ್ಧ. ಇದು ಡಾಕ್ಟರ್ ಸುಧಾಕರ್ ಹೇಳಿದಂತ ಮಾತಿದೆ. ನಮ್ಮ ಜಿಲ್ಲೆಯಲ್ಲಿ ಅಹರ್ನಿಶಿ ಕೆಲಸ ಮಾಡಿದವರ ಕೈ ಬಿಟ್ಟಿದ್ದೀರಿ, ನಮ್ಮ ವಿರೋಧ ಮಾಡೋರಿಗೆ ಹುದ್ದೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿ, ಬೊಮ್ಮಾಯಿ ಕ್ಷೇತ್ರದಲ್ಲೆಲ್ಲ ಇದನ್ನೇ ಮಾಡಿದ್ದೀರಿ. ಇವರು ಪಕ್ಷ ಕಟ್ಟಲ್ಲ, ಪಕ್ಷವನ್ನ ಅವನತಿಗೆ ತರ್ತಾ ಇದ್ದಾರೆ. ಈ ರೀತಿ ವಿಜೇಂದ್ರ ವಿರುದ್ಧ ಕಿಡಿಕಾರೋದ್ರ ಮೂಲಕ ವಿಜಯೇಂದ್ರ ವಿರೋಧಿ ಬಣಕ್ಕೆ ಮತ್ತೊಬ್ಬರ ಸೇರ್ಪಡೆಯಾದಂತಾಗಿದೆ. ಪಕ್ಷ ಕಟ್ಟಲ್ಲ, ಇವರು ಪಕ್ಷವನ್ನ ಅವನತಿಗೆ ತರ್ತಿದ್ದಾರೆ ಅಂತ ಗಂಭೀರವಾದ ಆರೋಪ ಮಾಡಿದ್ದಾರೆ ಸಂಸದ ಸುಧಾಕರ್ ವಿಜೇಂದ್ರ ವಿರುದ್ಧ. ಇವರ ಮನಸ್ಥಿತಿಗೆ ಧಿಕ್ಕಾರ, ಇವರ ಅಹಂಕಾರಕ್ಕೆ ಧಿಕ್ಕಾರ ಅಂತ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು. ವಿಜೇಂದ್ರ ಧೋರಣೆ ಬದಲಿಸಿ ಅಥವಾ ವಿಜಯೇಂದ್ರರನ್ನೇ ಬದಲಿಸಿ ಅಂತ ಸರಣಿ ಆರೋಪಗಳನ್ನ ಮಾಡಿದ್ದಾರೆ ಸಂಸದ ಸುಧಾಕರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿಶಿವರಾಮ್, ಈಗ ರಾಜ್ಯ ಬಿಜೆಪಿಯ ಒಳಗಡೆ ವಿಜೇಂದ್ರಗೆ ವ್ಯಕ್ತವಾಗ್ತಾ ಇರುವಂತಹ ವಿರೋಧವೇ ಸಾಕಷ್ಟಿದೆ. ಅದಕ್ಕೀಗ ಮತ್ತೊಂದು ಪ್ರಮುಖವಾದ ಎಂಟ್ರಿ ಅಂತ ಅಂದ್ರೆ ಸಂಸದ ಡಾಕ್ಟರ್ ಸುಧಾಕರ್ ಅವರು. ಸೊ ಇವರು ಓಪನ್ ಆಗಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದು ಪಕ್ಷದಲ್ಲಿ ಮತ್ತೊಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಶ್ವೇತಾ, ನಿಶ್ಚಿತವಾಗಿ ಬಹಳ ದಿನಗಳಿಂದ ಯತ್ನಾಳ್ ಅವರು ಮಾತ್ರ ಮಾತಾಡ್ತಾರೆ, ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಹೇಳಿಕೆಗಳನ್ನು ಕೊಡ್ತಾರೆ ಎನ್ನುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಬಹಿರಂಗವಾಗಿ ಕಾಣ್ತಾ ಇದ್ದಂಥ ಚಿತ್ರ. ಆದರೆ ಆಂತರಿಕವಾಗಿ ಬಹಳ ವಿದ್ಯಮಾನಗಳು ನಡೀತಾ ಇದ್ವು. ಒಂದು ಕಡೆ ಬಂಡಾಯದ ಟೀಮ್ ಹೇಳುವಂಥ ಹೆಸರನ್ನು ಪಡೆದಂಥ ಯತ್ನಾಳ್ ಮತ್ತು ಜಾರಕಿಹೊಳಿ ಅವರ ತಂಡ ಒಂದು ಕಡೆ ಆದರೆ, ವಿಜೇಂದ್ರ ಅವರ ಕಾರ್ಯಶೈಲಿಯನ್ನು ಪ್ರಶ್ನೆ ಮಾಡುವ ಮತ್ತೊಂದು ಹಿರಿಯರ ವೇದಿಕೆಯು ಕೂಡ ಆಂತರಿಕವಾಗಿ ಬಹಳ ಕೆಲಸವನ್ನ ಮಾಡ್ತಾ ಇತ್ತು. ಅದಕ್ಕೆ ಒಂದು ರೀತಿ ತಟಸ್ಥ ಬಣ ಎನ್ನುವಂಥ ಹೆಸರಿನಲ್ಲಿ ಮೀಟಿಂಗ್ಗಳನ್ನು ಮಾಡೋದು, ವಿಜೇಂದ್ರ ಅವರ ಕಾರ್ಯಶೈಲಿಯ ಬಗ್ಗೆ ಆಕ್ಷೇಪಗಳನ್ನು ಎತ್ತುವಂಥ ಪ್ರಕ್ರಿಯೆಗಳಾಗ್ತಾ ಇದ್ವು. ಆದರೆ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ನಡೀತಾ ಇದ್ವು. ಇದರಲ್ಲಿ ಪ್ರಮುಖವಾಗಿ ತಟಸ್ಥ ಬಣದಲ್ಲಿ ಇರುವಂತಹ ಬೊಮ್ಮಾಯಿ ಇರಬಹುದು, ಅಶೋಕ್ ಇರಬಹುದು, ಸಿಟಿ ರವಿ ಅಂತ ಹಿರಿಯ ನಾಯಕರಿರಬಹುದು, ಸುನೀಲ್ ಕುಮಾರ್, ಸಿಸಿ ಪಾಟೀಲ್ ಎಲ್ಲರೂ ಕೂಡ ಒಂದು ರೀತಿ ಪಾರ್ಟಿಯ ಚೌಕಟ್ಟಿನ ಒಳಗಡೆ ಇದ್ದು ಪಾರ್ಟಿಯಲ್ಲಿ ಆಗ್ತಿರುವಂತಹ ವಿದ್ಯಮಾನಗಳ ಸರಿ ಮಾಡುವ ಪ್ರಯತ್ನದ ಜೊತೆಗೆ ಪಾರ್ಟಿಯಲ್ಲಿ ಆಗಿರುವಂತಹ ಅನೇಕ ವಿದ್ಯಮಾನಗಳನ್ನು ಹೈಕಮಾಂಡ್ಗೆ ತಲುಪಿಸುವಂತ ಮತ್ತು ಇಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ವಿದ್ಯಮಾನಗಳ ಅಂದ್ರೆ ಕಾರ್ಯಶೈಲಿ ಇರಬಹುದು, ವಿಜೇಂದ್ರ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನುವ ಬಗ್ಗೆ ಹಿರಿಯ ನಾಯಕರುಗಳು ಚರ್ಚೆಯನ್ನ ಮಾಡಿದ್ರು. ಆದರೆ ಸುಧಾಕರ್ ತಟಸ್ಥ ಬಣದಲ್ಲಿಯೂ ಗುರುತಿಸಿಕೊಳ್ಳದೆ ಅಥವಾ
ಯತ್ನಾಳ್ ಅವರ ಬಣದಲ್ಲಿಯೂ ಗುರುತಿಸಿಕೊಳ್ಳದೆ ಯಾವುದೇ ಸಭೆ ಸಮಾರಂಭಗಳಿಗೂ ಹೋಗದೇ ಅವ್ರು ತನ್ನ ಪಾಡಿಗಿದ್ರು. ಹಾಗಂತ ಅವ್ರು ವಿಜಯೇಂದ್ರ ಅವರ ವಿರುದ್ಧ ಇದೆ ಮೊದಲ ಬಾರಿಗೆ ಮಾತನಾಡ್ತಾ ಇದ್ದಾರೆ. ಆದರೆ ಸುಧಾಕರ್ ಅವರು ಅಶೋಕ್ ಅವರಿಗೂ ಆತ್ಮೀಯರು, ಬೊಮ್ಮಾಯಿ ಅವರಿಗೂ ಆತ್ಮೀಯರು ಮತ್ತು ಬಿಜೆಪಿ ಇರುವಂತಹ ಹಿರಿಯ ನಾಯಕರ ಜೊತೆ ಅವರು ಬಹಳ ಉತ್ತಮವಾದ ಸಂಬಂಧವನ್ನು ಹೊಂದಿದ್ದಾರೆ. ಅಫ್ಕೋರ್ಸ್ ಅವರೇ ಹೇಳದಂತೆ ಯಡಿಯೂರಪ್ಪನವರು ಬಹಳ ದೊಡ್ಡ ನಾಯಕರು, ಆದರೆ ಅವರ ಮಗ ಹಾಗಿಲ್ಲ ಹೇಳುವುದರ ಅರ್ಥ ವಿಜಯೇಂದ್ರ ಅವರ ಕಾರ್ಯಶೈಲಿಯನ್ನು ಇಷ್ಟು ದಿನ ಪ್ರಶ್ನೆ ಮಾಡುವಂತ ಯತ್ನಾಳ್ ಅವರ ಬಗ್ಗೆ ಮತ್ತು ಇನ್ನೂ ಅನೇಕರ ಬಗ್ಗೆ ನಾವು ಮಾತನಾಡಬೇಕು ಅಂತ ಇದ್ವಿ, ಆದರೆ ಮಾತನಾಡೋದಕ್ಕೆ ಸಮಯ ಬಂದಿರಲಿಲ್ಲ ಹೇಳೋದು ಇವತ್ತು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಇನ್ನೂ ಅನೇಕ ಹಿರಿಯ ನಾಯಕರುಗಳ ಮನಸ್ಸಿನಲ್ಲಿ ಒಂದು ರೀತಿ ಬಹಳ ಬೇಸರ ಇದೆ, ಅದು ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ, ಅವರು ಮಾತನಾಡೋದಕ್ಕೆ ಸಮಯವನ್ನು ಕಾಯ್ತಾ ಇದ್ದಾರೆ ಅಂತ ಹೇಳಿ ಪ್ರಮುಖವಾಗಿ ಅಶೋಕ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದರು, ಸಿ ಟಿ ರವಿ ಅವರ ಕ್ಷೇತ್ರದ ಹೆಸರನ್ನ ಪ್ರಸ್ತಾಪ ಮಾಡಿದರು, ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಅವರ ಬೊಮ್ಮಾಯಿ ಅವರ ಹೆಸರನ್ನ ಅವರು ಹೇಳಿದಂತೆ ಅವರು ಕೇಳಿಲ್ಲ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಗೋವಿಂದ ಕಾರಜೋಳರಿಗೆ ಹೊಡೆಯೋದಕ್ಕೆ ಹೋಗಿದ್ರು ಅಂತ ವ್ಯಕ್ತಿಗೆ ಇವರು ಮಣೆ ಹಾಕ್ತಾ ಇದ್ದಾರೆ ಹೇಳುವಂತ ಗಂಭೀರವಾದ ಆರೋಪವನ್ನು ಇವತ್ತು ಸುಧಾಕರ್ ಮಾಡಿದ್ರು. ಹೀಗಾಗಿ ಯತ್ನಾಳ್ ಅವರು ಇಷ್ಟು ದಿನ ಮಾಡ್ತಾ ಇರುವಂತ, ರಮೇಶ್ ಜಾರಕಿಹೊಳಿ ಅವರು ಆಡ್ತಾ ಇರುವಂತ ಮಾತುಗಳು ಒಂದು ಕಡೆ, ಆದರೆ ಸಂಸದರಾಗಿರುವ ಸುಧಾಕರ್ ಇವತ್ತು ಮಾತಾಡಿದ್ದು ಬಹಳ ಪಾರ್ಟಿಯ ವಿದ್ಯಮಾನದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಹೇಳುವಂತ ಒಂದು ಮಾತುಗಳನ್ನು ಅವರು ಬಣದವರು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು, ರಾಜ್ಯದಲ್ಲಿ ಯಾವುದೇ ವಿದ್ಯಮಾನಗಳು ಬಿಜೆಪಿಯ ವಿದ್ಯಮಾನಗಳು ನಮ್ಮ ಗಮನಕ್ಕೆ ಬರುವುದಿಲ್ಲ, ಅವರು ಏಕಾಏಕಿ ಚರ್ಚೆಯನ್ನ ಮಾಡದೆ ತೀರ್ಮಾನ ಕೈಗೊಳ್ಳುತ್ತಾರೆ ಎನ್ನುವಂತ ಆರೋಪ ಹೊತ್ತಿದ್ದಂತ ವಿಜೇಂದ್ರರಿಗೆ ಈಗ ಬಹಿರಂಗವಾಗಿ ಸುಧಾಕರ್ ಒಂದು ರೀತಿ ಸವಾಲಾಗಿ ಪರಿಣಮಿಸಿದ್ದಾರೆ. ಪ್ರಮುಖವಾಗಿ ಯಾವುದೋ ಶಾಸಕರು ಅಥವಾ ಯಾವುದೋ ಕೇವಲ ಮಾಜಿ ಶಾಸಕರುಗಳು ಮಾತಾಡ್ತಾ ಇದ್ರೆ ಬಹುಶಃ ಬಹಳ ದೊಡ್ಡ ಗ್ರೂಪಿಸಮ್ ಅಂತ ಕಾಣ್ತಾ ಇತ್ತು. ಆದರೆ ಹಾಲಿ ಸಂಸದರಾಗಿರುವಂತಹ ಸುಧಾಕರ್ ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿಗೆ ಬಂದು ಬಿಜೆಪಿಯಲ್ಲಿ ಮಂತ್ರಿಯಾಗಿ ಇಷ್ಟು ವರ್ಷ ಕೆಲಸ ಮಾಡಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡು ನಂತರದಲ್ಲಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಅನ್ನ ಪಡೆದು ಈಗ ಸಂಸದರಾಗಿರುವ ಸುಧಾಕರ್ ಈಗ ಮಾತಾಡ್ತಾ ಇರುವಂತದ್ದು ಬಹುಶಃ ದೆಹಲಿ ಮಟ್ಟದಲ್ಲಿಯೂ ಕೂಡ ಸಾಕಷ್ಟು ಚರ್ಚೆಯನ್ನ ಮತ್ತು ಬಿಜೆಪಿ ರಾಷ್ಟ್ರೀಯ ಹಾಗಾದ್ರೆ ಸುಧಾಕರ್ ಅವರು ಈಗ ಎಲೆಕ್ಷನ್ ಟೈಮ್ ಇಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಎಲ್ಲೆಲ್ಲಿ ಏನ್ ಸಮಸ್ಯೆ ಆಯ್ತು, ವಿಜೇಂದ್ರ ಅವರ ಸ್ಪಂದನೆ ಯಾವ ತರ ಇತ್ತು ಅನ್ನೋದರ ಬಗ್ಗೆ. ಆಗ ಇದ್ರ ಬಗ್ಗೆ ಒಂದು ಸಣ್ಣ ತಕರಾರು ಎತ್ತದ ಸುಧಾಕರ್ ಅವರು ಈಗ ಇದ್ದಕ್ಕಿದ್ದಂಗೆ ಇಷ್ಟರ ಮಟ್ಟಿಗೆ ಸಿಡಿದೇಳೋದಕ್ಕೆ ಏನ್ ರೀಸನ್? ಪ್ರಮುಖವಾಗಿ ಎರಡು ಕಾರಣಗಳು ಕಾಣ್ತವೆ ಶ್ವೇತಾ. ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಅಧ್ಯಕ್ಷರ ಹೆಸರುಗಳನ್ನು ಘೋಷಣೆ ಮಾಡಲಾಗಿದೆ. ಸಂದೀಪ್ ರೆಡ್ಡಿ ಹೇಳುವಂತ ವ್ಯಕ್ತಿಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಹೇಳುವಂಥದ್ದು ಮಾಹಿತಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಅವರ ಮಾತುಗಳನ್ನು ಕೇಳಿದೆ. ಯಾಕೆಂದ್ರೆ ಈ ಹಿಂದೆಯೇ ಅವರು ರಾಧಾಮೋಹನ್ ಅಗರ್ವಾಲ್ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಿದ್ರಂತೆ, ಅವರೇ ಹೇಳಿರುವ ಪ್ರಕಾರ ಮಾಡಿದ್ರಂತೆ. ಮೊನ್ನೆ ಬಿಜೆಪಿಯ ಸಭೆಗೂ ಕೂಡ ತಾನು ಬಂದಿದ್ದೆ, ಆದರೆ ನಮ್ಮ ಮಾತಿಗೆ ಎಲ್ಲಿಯೂ ಕೂಡ ಮನ್ನಣೆ ಸಿಕ್ಕಿಲ್ಲ ಎನ್ನುವಂತ ಆರೋಪವನ್ನು ಸುಧಾಕರ್ ಮಾಡ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಸಾಮಾನ್ಯವಾಗಿ ಶ್ವೇತಾ ಅಲ್ಲಿಯ ಪ್ರಮುಖ ಶಾಸಕರು, ಅಲ್ಲಿಯ ಪ್ರಮುಖ ಸಂಸದರ ಒಂದು ವಿಶ್ವಾಸಕ್ಕೆ ಪಡೆದು ತೆಗೆದುಕೊಳ್ಳುವಂತ ನಿರ್ಣಯಗಳು. ಯಾಕೆಂದ್ರೆ ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅವರ ಪಾರ್ಟಿಯ ಅವರ ಕೈಯಲ್ಲಿರ್ತವೆ ಅಥವಾ ಸಂಘಟನೆ ಅವರ ಕೈಯಲ್ಲಿರುತ್ತೆ. ಅನೇಕ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಜಿಲ್ಲಾಧ್ಯಕ್ಷರ ಒಂದು ಚರ್ಚೆ ಮತ್ತು ಅಲ್ಲಿ ತೆಗೆದುಕೊಳ್ಳುವ ಅನೇಕ ವಿದ್ಯಮಾನಗಳು ಆಗುವಂತ ಅನೇಕ ವಿದ್ಯಮಾನಗಳಿಗೆ ಅವರೇ ಜವಾಬ್ದಾರರಾಗಿರ್ತಾರೆ. ಹೀಗಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡುವ ಸಂದರ್ಭದಲ್ಲಿ ಪ್ರಮುಖ ಶಾಸಕರು ಸಂಸದರನ್ನ ವಿಶ್ವಾಸಕ್ಕೆ ಪಡೆದುಕೊಂಡೇ ಆಯ್ಕೆ ಮಾಡುವಂತದ್ದು ಒಂದು ಪ್ರಕ್ರಿಯೆ. ಅದು ಆಗ್ಲಿಲ್ಲ ಎನ್ನುವಂತ ಸುಧಾಕರ್ ಆರೋಪ. ನಮ್ಮನ್ನು ಇಲ್ಲಿ ತನಕ ವಿಜಯೇಂದ್ರ ಪ್ರಶ್ನೆಯನ್ನೇ ಮಾಡಿಲ್ಲ, ನಮ್ಮನ್ನು ನಾವು ಹೇಳಿದ್ರು ಕೂಡ, ನಾವು ಫೋನ್ ಮಾಡಿದ್ರು, ಮೆಸೇಜ್ ಅನ್ನ ಮಾಡಿದ್ರು ಕೂಡ ರಿಪ್ಲೈಯನ್ನ ಮಾಡಲ್ಲ, ನಮಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರೇ ಸಮಯವನ್ನು ಕೊಡ್ತಾರೆ, ವಿಜಯೇಂದ್ರ ಕೊಡ್ತಾ ಇಲ್ಲ ಹೇಳುವಂತ ಗಂಭೀರವಾದ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು ಇವತ್ತು ಡಾಕ್ಟರ್ ಸುಧಾಕರ್. ಜೊತೆಗೆ ಎರಡನೇದಾಗಿ ಶ್ವೇತಾ, ನಾನು ಆರಂಭದಲ್ಲಿ ಹೇಳಿದೆ, ತಟಸ್ಥ ಬಣ ಹೇಳುವಂಥದ್ದು ಏನಿದೆ, ಹಿರಿಯರ ನಾಯಕರನ್ನ ಒಳಗೊಂಡ ಬಣ, ಅವರು ಎಲ್ಲಿಯೂ ಕೂಡ ಪಾರ್ಟಿಗೆ ಮುಜುಗರ ಆಗುವ ರೀತಿಯಲ್ಲಿ ಮಾತನಾಡಿಲ್ಲ. ಅವರೆಲ್ಲಿಯೂ ಕೂಡ ವಿಜಯೇಂದ್ರನ ಕೆಳಗಿಳಿಸಬೇಕು ಮಾತುಗಳನ್ನು ಮಾಧ್ಯಮಕ್ಕೆ ಬಂದು ಹೇಳಲಿಲ್ಲ. ಆದರೆ ವಿಜಯೇಂದ್ರ ಅವರ ಕಾರ್ಯಶೈಲಿಯ ಬಗ್ಗೆ ಅವರಿಗೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇಸರವೂ ಇದೆ. ಅದರಲ್ಲಿ ವೈಯಕ್ತಿಕ ರಾಜಕಾರಣವೂ ಇರಬಹುದು, ಜೊತೆಗೆ ಪಾರ್ಟಿಯ ಹಿತದೃಷ್ಟಿಯಿಂದನೂ ಕೂಡ ಅವರ ಯೋಚನೆಗಳು ಬೇರೆ ಇರಬಹುದು. ಯಾಕೆಂದ್ರೆ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವರ ಮಗ ಹೌದು, ಆದರೆ ನಮ್ಮಂತ ಹಿರಿಯ ನಾಯಕರನ್ನ ಯಾವುದಕ್ಕೂ ವಿಶ್ವಾಸ ತೆಗೆದುಕೊಳ್ಳದೇನೆ ಅವರು ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ. ನಮಗೆ ಹಾಗಾದ್ರೆ ಪಾರ್ಟಿಯಲ್ಲಿ ಏನು ಬೆಲೆ ಉಳಿತು ಹೇಳುವಂತದ್ದು ಅವರಿಗೆ ಬೇಸರ ಕಾರಣ. ಆದ್ರೆ ಒಬ್ಬ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡುವಾಗ ನಾವು ಹಾಲಿ ಸಂಸದರು ಶಾಸಕರು ಇದ್ದೀವಿ, ಅವರು ನಮ್ಮನ್ನು ಕೇಳ್ತಾ ಇರ್ತಾರೆ, ಕ್ಷೇತ್ರಕ್ಕೆ ಹೋದ ಕಾರ್ಯಕರ್ತರು ಕೇಳ್ತಾರೆ, ನಾವು ಕಾರ್ಯಕರ್ತರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಆದ್ರೆ ಇವರು ಬೆಂಗಳೂರು ಕೂತ್ಕೊಂಡು ವಿಜಯೇಂದ್ರ ಅವರು ತಮಗೆ ಬೇಕಾದವ್ರನ್ನು ಮಾಡ್ತಾರೆ. ಹೀಗಾಗಿ ನಾವು ಕಾರ್ಯಕರ್ತರಿಗೆ ಯಾವ ರೀತಿ ಮುಖವನ್ನು ತೋರಿಸಬೇಕು ಅನ್ನುವಂಥದ್ದು ಅಲ್ಲಿ ಯಾರು ಡಾಕ್ಟರ್ ಸುಧಾಕರ್ ಅನೇಕ ಹೆಸರುಗಳನ್ನು ಹೇಳಿದ್ರು, ಅವರೆಲ್ಲರೂ ಕೂಡ ಆ ಬೇಸರ ಇದೆ ಅನ್ನುವಂಥದ್ದು ಈಗ ಕಂಡು ಬರ್ತಾ ಇರುವಂತ ವಿಷಯ ಶ್ವೇತಾ. ಇದು ಬಹಳ ಮತ್ತೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಥ್ಯಾಂಕ್ ಯು ರವಿಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.